ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಕಾವ್ಯಗೌಡ. ಕರೆಕ್ಟು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ವೆಲ್ಕಮ್ ಬ್ಯಾಕ್ ಕಾವ್ಯಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಏನಿರುತ್ತೆ ವ್ಲಾಗಲ್ಲಿ ಅಂದರೆ ನನ್ನ ತಂಗಿ ಬರ್ಡೇ. ಸೊ ಹಾಗಾಗಿ ನಮ್ಮ ಅಜ್ಜಿರೂರಿಂದ ನಮ್ಮ ಆಂಟಿರವ್ರಿಗೆ ಬಂದಿರೋದು ಮತ್ತು ಅಲ್ಲೇನೇನು ಮಾಡ್ತೀವಿ ಅನ್ನೋ ವ್ಲಾಗ್ನ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಓಕೆ, ಲೆಟ್ಸ್ ಗೋ. ಇದೋರ ಹಳೆ ಮನೆ. ನನ್ನ ತಂಗಿ ಇಲ್ಲೆಲ್ಲ ಹೋಗ್ತಿದ್ದಾಳೆ ಅಂತ ನೋಡಿದ್ವಿ, ಆದರೆ ಅವಳು ಇರಲಿಲ್ಲ, ಮನೆಗೆ ಹೋಗಿದ್ದಾಳೆ. ಈಗ ಕಾವೇಶ್ವರು ಇವಾಗ ಜೋರಾಗಿ ಹೋದ್ರೆ ಮಕ್ ಹೋಗಿದ್ದಾರೆ ಮನೆಯೆಲ್ಲ. ಇಷ್ಟೊತ್ತಕ ಮೆಲ್ಲಕ್ಕೆ ಬಂದು ನನ್ನ ವಾಯ್ಸ್ ನೋಡಿ ಯಾರು ಫಿದಾಗ್ಬಿಡಿ ಗೈಸ್. ಬೇಕಾದ್ರೆ ನನ್ನ ಐಡಿ ಅವಳು ಮೆನ್ಷನ್ ಮಾಡುತ್ತೀನಿ, ನನ್ನ ಐಡಿ ಫಾಲೋ ಕೊಟ್ಬಿಡಿ. ಸಂಜನೋ ರಿಯಾಕ್ಷನ್ ಇಲ್ಲಿ ನಾವು ಚಿಕ್ಕಪ್ಪರೆಲ್ಲ ಉಳಿಸಿದ್ರು, ನಾಯಿ ಬಂತು ಗೈಸ್. ನಮ್ಮ ಆಂಟಿ ಸಂಜು ಬರ್ತಡೇ ಗರ್ಲು ಕೈ ಕೊಡು, ವಿಶ್ ಹ್ಯಾಪಿ ಬರ್ತಡೇ. ಕುರ್ಕುರೆ ತಂದಿರೆ ತಾಳೆ, ಬರ್ತಡೇ ಗಿಫ್ಟು. ಬರೀ ಇಂಥದೆಯಾ ಬಗ್ಡಾಕದ್ರಲ್ಲ ಆಂಟಿ ಬಿಸಿ. ಬರ್ಡೇ ಗರ್ಲ್ ಸ್ನಾನನೇ ಮಾಡಿಲ್ಲ ಇವತ್ತು. ಮುಖ ನೋಡ್ರಿ, ಒಂದು ಪೋಟ್ ಇಲ್ಲ ನಮ್ಮ ಹತ್ರ, ಅಂಥ ಫೇಸ್ ಕಟ್ಟಿದ್ದು ಏನು ಮಾಡೋಕ್ಕಲ್ಲ. ನಾನೇನು ಟಯರ್ಡ್ ಆಗಿಲ್ಲ. ಇದು ಡಿಶ್ ನೋಡ್ರಿ ಹೆಂಗೆ ಕುಂತೈತಿ. ಹೌದು, ಅದಕ್ಕೆ ಎಷ್ಟೊಂದು ಧೂಳು ಮಾಡ್ಬಿಟ್ಟವಳಿ. ಈಗ ಬಂದು ಡ್ರೆಸ್ ಚೆಕ್ ಮಾಡ್ತಾ ಇದ್ವು. ಅಷ್ಟೊತ್ತಿಗಲ್ಲಿ ಇವಳು ಬಂದಿದ್ದಕ್ಕೆ ಸೋತೋಗ್ಬಿಟ್ಟಿದ್ಲು, ಬಿದ್ದಿದ್ಲು. ಇವಳು ಸಂಜು ಫ್ರೆಂಡ್. ಇವಳು ಸಂಜು ಕೂತ್ಕೊಂಡು ಅದು ಬೇಡ ಇದು ಬೇಡ ಅಂತ ಇದ್ಲು ಗಾಯ್ಸ್. ಇವಳು ಹೇಳ್ತಾ ಇರೋದು ಅದನ್ನೆಲ್ಲ, ನಾನಲ್ಲ. ಓಕೆ ಗಾಯ್ಸ್, ಬರ್ಡೇ ವಿಡಿಯೋ ಲೆಟ್ಸ್ ಗೋ. ನಮ್ಮ ಆಂಟಿ ಮನೇಲಿ 1 2 3 ಮತ್ತೆ ಇವರಮ್ಮ ಒಂದು ಕಷಿ, 4 ಕಷೀಸ್. ಇವಳು ಬತ್ತಿ ಹೊಸಿತಿದ್ಲು. ಯಾರಿಗೆಲ್ಲ ಬತ್ತಿ ಹೊಸಿಯಕ್ಕೆ ಬರಲ್ಲ ಇವಳು ನೋಡಿ ಕಲೀರಿ. ತುಂಬ ಚೆನ್ನಾಗಿ ಹೊಸ್ತಿದ್ದಾಳೆ. ಪೂಜೆ ಮಾಡಕ್ಕೆ ರೆಡಿ ಮಾಡಿದ್ದಾಳೆ ಗೈಸ್. ಇವಳು ಹೂವು ಒಂದು ಕಡೆ, ಮತ್ತು ಏನಿದ್ದು ಎಲೆ, ವಿಳೆದೆಲೆ ಒಂದು ಕಡೆ ಎಲ್ಲ ಸ್ಟೋರ್ ಮಾಡ್ತಿದ್ಲು. ಅವಳು ನನ್ನ ತಂಗಿ ಊದ್ಗಡ್ಡಿ ಪೂಜೆ ಮಾಡ್ತಿದ್ಲು, ಅದು ವೀಡಿಯೋ ಮಾಡಬೇಡ್ರಿ ಅಂತ ಅಂತಿದ್ಲು. ನಮ್ಮ ಆಂಟಿ ಬೈತಿತ್ತು. ಇವಳು ನೋಡ್ತಿದ್ಲು, ನೋಡಿ ಇವಳು ಹೆಂಗೆ ಪೂಜೆ ಕೊಡ್ತಾಳೆ, ಅವಳು ಎದುರು ಕೊಡ್ತಾಳೆ. ಗೈಸ್, ಇವಳು ಬರ್ಡೇ ಭಾನುವಾರ ಬಂದಿರೋದ್ರಿಂದ ಇವಳು ಚಾಕ್ಲೇಟ ಇದು ಸ್ಕೂಲಿಗೆ, ಇದು ಇವಾಗ ಬಂದರಿಗೆ ಕೊಡೋಕ್ಕೆ ಅಂತ ಡಿವೈಡ್ ಮಾಡ್ತಿದ್ಲು. ಅವಳು ತುಂಬ್ತಿದ್ಲಲ್ಲ, ಆ ಚಾಕ್ಲೇಟ್ ನೋಡಿ ನಂಗೆ ಸುಮ್ಮನಿರೋಕ್ಕಾಗಿಲ್ಲ, ಅದಕ್ಕೆ ಒಂದು ತೊಗೊಂಡೆ. ಇವಳಿಗೂ ಬೇಕು ಅನ್ನಿಸ್ತು ಅಂತ ಅವಳಿಗೊಂದು ಕೊಟ್ಟೆ, ತಳ್ತೀನಿ. ಮತ್ತೆ ಹೂವು ಮತ್ತೆ ವಿಳೆದೆಲೆ ಮತ್ತೆ ಎಲ್ಲ ಇಟ್ಟಿದ್ದೀವಿ. ಅಕ್ಕ ಕೇಕ್ ತಂದಿಡುಂತು. ಕೇಕ್ ಇದು ಅಸಲೇ ಇಟ್ಕೊಬರ್ತಾ ಇದ್ದಿಲ್ಲ, ಚೆನ್ನಾಗಿ ಬರ್ತಿದ್ವಿ. ಸ್ವಲ್ಪ ಪ್ರಾಬ್ಲಮ್ ಉಳ್ ಕೈ. ನಾನು ಫಸ್ಟ್ ನೋಡ್ಬೇಕು ಮತ್ತೆ ನಾನು ಫಸ್ಟ್. ವೇಟ್ ಹ್ಯಾಪಿ ಬರ್ತ್ಡೇ ಸಂಜನಾ. ಥ್ಯಾಂಕ್ ಯು ಸಿಸ್ಟರ್. ನಾವು ಕೇಕ್ ಮೇಲೆ ಹೋಗಿದ್ದು, ನಿಮ್ಗೆ ಹೇಳಿಲ್ಲ. ಗೈಸ್, ಇವಳು ರೆಡಿ ಆಗಿದ್ದಾಳೆ. ಇವಳು ಅವ್ರ ಅಮ್ಮನ ಹತ್ರ ಮಾತಾಡ್ತಿದ್ಲು, ಅವ್ರ ಅಮ್ಮ ಫೋನ್ ಮಾಡಿತ್ತು. ಆಯನ್ ಹಿಂಗೆ ಸಂಜನವ್ರಿ ಈ ಕಡೆ ತಿರ್ಗೊಂದು ಆಯ್ ಮಾಡ್ರಿ. ಕಾವ್ಯಕ್ಕನ್ ಲಾಗ್ ಸಬ್ಸ್ಕ್ರೈಬ್ ಮಾಡ್ರಿ.
ಬ್ಲಾಗ್ ಸಬ್ಸ್ಕ್ರೈಬ್. ಅವ್ಳು ಎಡಿಟ್ ಮಾಡ್ತಾಳೆ ಬಿಡ, ಆಮೇಲೆ ಒಂದು ಚೂರು ಚೂರು ಹೊತ್ತಲೇ ಇಲ್ಲ. ವಿಡಿಯೋಕ್ಕೆ ಹೆಂಗೆ ಕಾಣಿಸ್ತಿಲ್ಲ ಒಟ್ಟಿಲ್ಲ ನೋಡು. ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಬರ್ತಡೆ ಕಾವ್ಯಕಂ ಬರ್ತಡೆ. ಮಾಡ್ಕೊಂಡು ನಾಳೆ ಕಳ್ಕ ಬರ್ತೀಯಾ? ಈಗ ಲೈಟಿಂಗ್ಸ್ ಬರುತ್ತೆ ಅಷ್ಟ. ಅಷ್ಟೇ ಸರಿತಾ? ಎಷ್ಟು ರೂಪಾಯಿ? ಊಟಕ್ಕೆ ಬಂದಿದ್ವು. ಶಾರ್ಟ್ 40 ರೂಪಾಯಿ ಕೊಡ್ತು. ಎಷ್ಟೈತೆ ಸಂಜೆ? ಬೀರಿನ ಬಾಕ್ಲು ಹಾಕ್ರಿ. ಸೇವಿಂಗ್ಸ್ ಸೇವಿಂಗ್ಸ್ ಅಂತ ಇವತ್ತು ಅಲ್ಲ, ನನ್ನ ತಂಗಿ ಬರ್ಡೇಗೆ ಬಂದಿರೋ ದುಡ್ಡು. ಒಂದು 100 ಕಾವ್ಯಕ್ಕೆ 100 ಕೊಡ್ತಾಳೆ. ನೋಡಿ, ಸಂಜನಾ ಅವರ ಮ್ಯಾಮ್ ಫ್ರೆಂಡ್ ಸಂಜನಾ. ಸಿಂಗಲ್ ಓ, ಎಂತ ಈ ಫ್ರೆಂಡ್ಸ್ ಎಲ್ಲ ತಲೆ ಬರ್ತಿತ್ತು. ಹಾಯ್, ಗುಡ್ ಮಾರ್ನಿಂಗ್ ಆಲ್. ಇವತ್ತು ಬೆಳಗ್ಗೆ ಬೇಗ ಎದ್ದು ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ವು. ಬಿರಿಯಾನಿ ಮಾಡೋಕ್ಕೆ ಪುದೀನ ಮತ್ತು ಕೊತ್ತಂಬರಿ, ಈರುಳ್ಳಿ, ಇದು ಮಸಾಲೆ ಐಟಮು, ಮತ್ತು ಮೆಣಸಿನ್ಕಾಯಿ, ಟೊಮೊಟೊ, ಮತ್ತು ಇದು ಎಣ್ಣೆ, ಆಯಲ್ಲು, ಮತ್ತು ಇದು ಗರಂ ಮಸಾಲ, ಇದು ಚಿಕನ್, ಮತ್ತು ಅಕ್ಕಿ, ಮತ್ತು ಬಿರಿಯಾನಿ ಪೌಡರು. ಇಷ್ಟು ಐಟಮ್ ರೆಡಿಯಾಗಿದ್ದೆ. ಲೆಟ್ಸ್ ಗೋ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಗಡಿಲಿ ತಂದಿಲ್ಲ ನಾವು, ನಾವೇ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ತೊಗೊಬರ್ತಾಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸಂಜೆನ ರಾಯ್ ಮಾಡಿ ಎಲ್ಲೋ ಮಾಡಿ. ಇವತ್ತೇನು ಹೇಳ್ತೀರ? ಅವಳು ಚಾನಲ್ ಫಾಲೋ ಮಾಡಬೇಕಾ ಬೇಡ? ಮತ್ತು ನೆನ್ನೆ ಸಾಕು ಬೇಡ ಅಂತೀವಿ, ರೀಸನ್ ಹೇಳಿ. ಏನು ಬೇಕಿತ್ತು ಕೆಲಸ? ಹೊಸ ಬಟ್ಟೆ ಹಾಕೊಂಡು ನಡೀರಿ, ಹೊಲ್ಡೋಗ್ರಿ. ಪೀಸ್ ಬಣ್ಣಂಗೆ ಪೀಸ್ ಕುಡಲ್ ಚೋಟ. ಚೆನ್ನಾಯ್ತು. ಹೆಂಗೈತೆ ಸಂಜನಾ? ಇವ್ರು ಮುಕ್ಕಳು ತಿಪ್ಪರು ಸುಂದ್ರಿಲಾರ್ದಂಗೆ ಆಡ್ತಾರೆ, ತಿಪ್ಪರು ಸುಂದ್ರಿರಲ್ಲ. ನೀವು